ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಂಧ್ಯಾಚಾರ್ಯಸ್ ಕಿಚನ್. ಫ್ರೆಂಡ್ಸ್, ನಾನಿವತ್ತು ಸಾಫ್ಟಾದ ಹತ್ತಿಯಂತೆ ಸಾಫ್ಟಾದ ಇಡ್ಲಿಯನ್ನು ಮಾಡ್ತಾಯಿದ್ದೀನಿ. ತುಂಬ ಸುಲಭ. ಒಂದು ಸೀಕ್ರೆಟ್ ಟಿಪ್ಪನ್ನು ಫಾಲೋ ಮಾಡಿದರೆ ಈ ಥರ ಸಾಫ್ಟಾದ ಹತ್ತಿ ಥರ ಇರುವ ಇಡ್ಲಿಯನ್ನು ಮಾಡ್ಬೋದು. ಈ ಥರ ಇಡ್ಲಿಯನ್ನು ಸಾಫ್ಟಾದ ಇಡ್ಲಿಯನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರುವ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಾನಿಲ್ಲಿ 1 ಕಪ್ನಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಂಡಿದ್ದೇನೆ ಮತ್ತು ಅರ್ಧ ಸ್ಪೂನ್ನಷ್ಟು ಮೆಂತೆಯನ್ನು ಹಾಕ್ಕೊಂಡಿದ್ದೇನೆ. ಈಗ ಉದ್ದಿನ ಬೇಳೆಯನ್ನು ಬರೀ ಒಂದು ಸಲ ನೀರಲ್ಲಿ ಚೆನ್ನಾಗಿ ತೊಳೆದುಕೊಂಡು ನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೇನೆ. ಇಲ್ಲಿ 1 ಕಪ್ಗೆ ನಾನು 3 ಕಪ್ನಷ್ಟು ಇಡ್ಲಿ ಅಕ್ಕಿಯನ್ನು ಹಾಕ್ತಾಯಿದ್ದೇನೆ. ನೀವು ಗ್ರೈಂಡರಲ್ಲಿ ಯೂಸ್ ಮಾಡೋದಾದರೆ 3 ಕಪ್ ಹಾಕ್ಕೊಳ್ಬೋದು, ಅಥವಾ ನೀವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋದಾದರೆ 1 ಕಪ್ ಉದ್ದಿನ ಬೇಳೆಗೆ 2 ಕಪ್ ಅಕ್ಕಿ ಹಾಕ್ಕೊಂಡ್ರೆ ಸಾಕಾಗ್ತದೆ. ನಾನಿಲ್ಲಿ ಗ್ರೈಂಡರಲ್ಲಿ ಉದ್ದಿನ ಬೇಳೆಯನ್ನು ಗ್ರೈಂಡ್ ಮಾಡಿಕೊಂಡಿದ್ದೇನೆ. ಈಗ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಿಕೊಂಡಿದ್ದೇನೆ ಉದ್ದಿನ ಬೇಳೆಯನ್ನು. ಅಕ್ಕಿಯನ್ನು ಮಿಕ್ಸಿಯಲ್ಲಿ ತರಿಯಾಗಿ ಗ್ರೈಂಡ್ ಮಾಡಿಕೊಂಡಿದ್ದೇನೆ. ಈಗ ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಿಂದ ಈ ಥರ. ನೋಡಿ, ಇದು ಉದ್ದಿನ ಬೇಳೆ ಮತ್ತು ಅಕ್ಕಿ ಕಡ್ದಿದ್ದೇವಲ್ಲ, ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಉದ್ದಿನ ಬೇಳೆಯನ್ನು ನಾವು ಗ್ರೈಂಡರಲ್ಲಿ ಕಡ್ದಿರೋದ್ರಿಂದ ತುಂಬ ಪ್ಲಫಿಯಾಗಿ, ಅಂದರೆ ತುಂಬ ಕ್ವಾಂಟಿಟಿ ತುಂಬ ಆಗ್ತದೆ, ಜಾಸ್ತಿ ಆಗ್ತದೆ ಉದ್ದಿನ ಬೇಳೆಯನ್ನು ನಾವು ಗ್ರೈಂಡರಲ್ಲಿ ಕಡಿದ್ರೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 5ರಿಂದ 6 ನಿಮಿಷ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ತುಂಬ ಸಾಫ್ಟಾದ ಪ್ಲಫಿಯಾದ ಇಡ್ಲಿ ರೆಡಿ ಆಗ್ತದೆ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ನೋಡಿ, ಈ ಥರ ಅಕ್ಕಿ ಮತ್ತು ಉದ್ದಿನಬೇಳೆ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ನೋಡಿ, ಈಗ ಒಂದೇ ಇದರಲ್ಲಿ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಈಗ ಇದರ ಸೀಕ್ರೆಟ್ ಟಿಪ್, ಇದಕ್ಕೆ ನಾನು 2 ಹಸಿಮೆಣಸಿನ್ಕಾಯನ್ನು ಈ ಥರ ತೊಟ್ಟು ತೆಗೆದು ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ಹಸಿಮೆಣಸಿನ್ಕಾಯನ್ನು ಅದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಎರಡನ್ನೂ ಅದರ ಮೇಲ್ಗಡೆ ಹಾಕಿ ಬಿಡಬೇಕು. ಸ್ವಲ್ಪ ಹಿಟ್ಟಿಂದ ಕವರ್ ಮಾಡಿ ಹಾಕಿಬಿಟ್ರೆ ಸಾಕು. ಈಗ ಇದನ್ನು ಮುಚ್ಚಳ ಮುಚ್ಚಿ ನಾನು ಗ್ಯಾಸ್ ಹತ್ರ ಅಥವಾ ಯಾವುದಾದ್ರೂ ಸ್ವಲ್ಪ ಬೆಚ್ಚಗಿರುವ ಪ್ಲೇಸಲ್ಲಿ ಇದನ್ನು ನೆನೆಯಲಿಕ್ಕಿಡಬೇಕು. ನೋಡಿ, ಇದು ಕರೆಕ್ಟಾಗಿ ನೋಡಿ ತುಂಬ ಇದಾಗಿದೆ, ಹುರುಗಿದೆ. ನಾನಿಲ್ಲಿ ಹಲಸಿನ ಎಲೆದು ಇದನ್ನು ಮಾಡಿಕೊಂಡಿದ್ದೇನೆ. ಇದರಲ್ಲಿ ನಾನು ಫಸ್ಟಿಗೆ ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಈ ಥರ ನಾನು ಇದನ್ನು ಅರ್ಧ ಗಂಟೆ ಬೇಯಿಸ್ಕೊಂಡಿದ್ದೇನೆ. ಏನಾದರೂ ಹಲಸಿನ ಎಲೆದು ಈಗ ನೋಡಿದ್ದು ರೆಡಿಯಾಗಿದೆ. ತುಂಬ ಎಕ್ಸ್ಟ್ರಾ ಸಾಫ್ಟಾಗಿ ಬಂದಿದೆ. ಇದು ಓಪನ್ ಮಾಡಿ ತೋರಿಸಲಿಕ್ಕೆ ಆಗಲಿಲ್ಲ ವಿಡಿಯೋದಲ್ಲಿ. ಈಗ ಉಳಿದ ಹಿಟ್ಟಿನಿಂದ ನಾನು ಇಡ್ಲಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನಾರ್ಮಲ್ ನಾವು ತಟ್ಟೆಯಲ್ಲಿ ಇಡ್ಲಿ ಮಾಡ್ಕೊಳ್ತೇವಲ್ಲ, ಆ ಥರ ಮಾಡ್ಕೊಳ್ತಾ ಇದ್ದೇನೆ. ಈಗ ಇಲ್ಲಿ ನಾನು ಫಸ್ಟು ಇಡ್ಲಿ ತಟ್ಟೆಗೆ ಸ್ವಲ್ಪ ಕೊಕೊನಟ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ನಾವು ಕೊಕೊನಟ್ ಆಯಿಲನ್ನು ಸವರ್ಕೊಳ್ಬೇಕು. ಆಮೇಲೆ ಇಡ್ಲಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಈ ಥರ ಇಡ್ಲಿ ಬಂದವನ್ನು ಇದಕ್ಕೆ ಹಾಕ್ಕೊಳ್ಬೇಕು. ನಾವು ಮೆಣಸು ಹಾಕಿರೋದ್ರಿಂದ, ಹಸಿಮೆಣಸು ಹಾಕಿದ್ದೇವಲ್ಲ, ಅದನ್ನು ಹಿಟ್ಟು ತೆಗೆಯುವಾಗ ಅದನ್ನು ತೆಗೆದಿಟ್ಕೊಳ್ಬೇಕು ಸೈಡಿಗೆ. ನೋಡಿ, ಅದು ಹಾಕಿರೋದ್ರಿಂದ ತುಂಬ ಬೇಗ ಉರುಗಿದೆ ಹಿಟ್ಟು. ಈಗ ಇಡ್ಲಿ ಪ್ಲೇಟಿಗೆ ಇದನ್ನು ಹಾಕ್ಕೊಂಡು ಹಾಗೆ ಇನ್ನೊಂದು ಪ್ಲೇಟಿಗೆ ಸಹ ಹಾಕ್ಕೊಳ್ತಾ ಇದ್ದೇನೆ. ಬರೀ ಒಂದು ಟ್ರಿಪ್ ಮಾತ್ರ ಎಲೆಯಿಂದ ಮಾಡಿದೆ, ಹಲಸಿನಿಂದ. ಉಳಿದದನ್ನು ನಾನು ಇಡ್ಲಿ ತಟ್ಟೆಯಿಂದ ಮಾಡ್ಕೊಳ್ತಾ ಇದ್ದೇನೆ. ಈಗ ಈ ಥರ ಕುಕ್ಕರಲ್ಲಿ ಸ್ವಲ್ಪ ನೀರಿಟ್ಕೊಂಡು ಅದಕ್ಕೆ ಈ ಥರ ಒಂದು ಇಡ್ಲಿ ಸ್ಟ್ಯಾಂಡ್ ಇಟ್ಕೊಂಡು ಅದರ ಮೇಲೆ ಈ ಥರ ಇಡ್ಲಿದು ಸ್ಟ್ಯಾಂಡನ್ನು ಇಟ್ಟು ಒಂದು 20 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗ್ತದೆ. ನಾವು ಹಲಸಿನ ಎಲೆಯಲ್ಲಿ ಮಾಡುವಾಗ ಒಂದು 25 ನಿಮಿಷ ಅಥವಾ ಅರ್ಧ ಗಂಟೆ ಇಟ್ಕೊಳ್ಬೇಕಾಗ್ತದೆ. ಇಡ್ಲಿಯಲ್ಲಿ ಮಾಡುವಾಗ ಖಾಲಿ 20 ನಿಮಿಷ ಇಟ್ಕೊಂಡ್ರೆ ಸಾಕು. ನೋಡಿ, ಒಂದು 5 ನಿಮಿಷ ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೇನೆ. 20 ನಿಮಿಷ ಆದಮೇಲೆ ನೋಡಿ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ಇಡ್ಲಿ. ಇದಕ್ಕೆ ಸೋಡಾ ಎಲ್ಲ ಏನು ಹಾಕ್ಕೊಳ್ಬೇಕಂತ ಇಲ್ಲ. ಖಾಲಿ ನಾವು ಹಾಕಿರೋ ಹಸಿಮೆಣಸಿನಕಾಯಿಂದ ಎಷ್ಟು ಸಾಫ್ಟಾಗಿ, ಮುಟ್ಟಿದರೆ ಕಾಟನ್ ಥರ ಉಂಟು, ಅಷ್ಟು ಸಾಫ್ಟಾಗಿ ಆಗಿದೆ. ಮತ್ತು ಹುಳಿಯಾಗೆಲ್ಲ ಏನೂ ಇಲ್ಲ, ತುಂಬ ಟೇಸ್ಟಿಯಾಗಿರ್ತದೆ. ಕೆಲವೊಮ್ಮೆ ಸಾಫ್ಟಾಗೇನೂ ಇರ್ತದೆ, ಆದರೆ ಸ್ವಲ್ಪ ಹುಳಿಯಾಗಿ ಬರ್ತದೆ ಕೆಲವರದು. ಇದು ಆ ಥರ ಆಗೋದಿಲ್ಲ, ತುಂಬ ಟೇಸ್ಟಿಯಾಗಿರ್ತದೆ ಇಡ್ಲಿ. ನೋಡಿ, ಒಂದು ತೋರಿಸ್ತೇನೆ. ಇದು ನಾನು ಎಲೆಯಲ್ಲಿ ಮಾಡಿಕೊಂಡಿದ್ದು.
ಇದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಹತ್ತಿಯನ್ನು ಮುಟ್ಟಿದಾಗೆ ಆಗ್ತಾ ಉಂಟು, ಅಷ್ಟು ಸಾಫ್ಟಾಗಿ ಉಂಟು. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ. ಮತ್ತು ತುಂಬ ಹೊತ್ತು ನಾವೀಗ ಮೆಣಸು ಹಾಕಿರೋದ್ರಿಂದ, ಹಸಿಮೆಣಸು ಹಾಕಿದ್ದೇವಲ್ಲ, ಅದರಿಂದ ತುಂಬ ಹೊತ್ತು ನೆನೆಸಿದ್ರು ಸಹ ಇಷ್ಟೇ ಸಾಫ್ಟಾಗಿ ಬರ್ತದೆ. ಇದು ಫೇಲ್ ಆಗುವ ಚಾನ್ಸೇ ಇಲ್ಲ. ನೋಡಿ ಎಷ್ಟು ಸಾಫ್ಟ್ ಹತ್ತಿ ಥರ ಉಂಟು. ನೀವು ಒಂದ್ಸಲ ಟ್ರೈ ಮಾಡಿ. ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಸಲ ಗಣೇಶ ಚತುರ್ಥಿಗೆ ಈ ಥರ ಹಲಸಿನ ಎಲೆಯ ಕೊಟ್ಟಿಗೆಯನ್ನು ಮಾಡಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರ್ತದೆ. ನನ್ನ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.